ಜನ ನೀರಿಗಾಗಿ ಗಾಬರಿ ಆಗಬೇಡಿ, ಎಲ್ಲ ವ್ಯವಸ್ಥೆ ಮಾಡ್ತೀವಿ. ವಿರೋಧ ಪಕ್ಷಕ್ಕೆ ಟೀಕೆ ಮಾಡೋದು ಬಿಟ್ಟು ಬೇರೆ ಏನು ಕೆಲಸ ಇಲ್ಲ. ಮೊದಲ ಬಾರಿಗೆ ಟ್ಯಾಂಕರ್ನ ಕಂಟ್ರೋಲಿಗೆ ತಗೊಂಡಿದ್ದೀವಿ, ಟ್ಯಾಂಕರ್ ನಿಯಂತ್ರಣ ಮಾಡಲಾಗುತ್ತೆ, ಟ್ಯಾಂಕರ್ ಮಾಫಿಯಾನ ಕೂಡ ತಡೆದಿದ್ದೀವಿ. ಈ ಆರೋಪಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರೋ ಉತ್ತರ. ಬೆಂಗಳೂರಲ್ಲಿ ಮಾತಾಡಬೇಕಾದ್ರೆ ಈ ರೀತಿಯಾಗಿ ಹೇಳಿದ್ದಾರೆ. 50% ಖಾಸಗಿ ಮತ್ತೆ ಸರ್ಕಾರಿ ಬೋರ್ವೆಲ್ಗಳು ಡ್ರೈ ಆಗಿದೆ, ಬಟ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂತ. ಅವ್ರಿಗೆ ಏನು ರೇಟ್ ಕೊಡಬೇಕು, ಏನು ಮಾಡಬೇಕು ಅಂತೇಳಿ ನಾವೆಲ್ಲ ಈಗಾಗಲೇ ಮಾತುಕತೆ ಎಲ್ಲ ಮಾಡಿದ್ದಾರೆ ನಮ್ಮ ಆಫೀಸರ್ಸು. ನಾನು ಅವ್ರಿಗೆ ಬಿಟ್ಟಿದ್ದೀನಿ, ಕಿಲೋಮೀಟ್ರಿಗೆ ದೂರದಿಂದ ಬಂದ್ರೇನು, ಒತ್ತಿಗೆ ಬಂದೇನು ಅಂತ. ಜೊತೆಗೆ ಬೇರೆ ಬೇರೆ ಟ್ಯಾಂಕರ್ಸ್ನ, ಹಾಲನ್ ಟ್ಯಾಂಕರ್ಸ್ ಕೂಡ ದೊಡ್ಡ ಟ್ಯಾಂಕರ್ಸ್ನ ಟೇಕ್ ಓವರ್ ಮಾಡಬೇಕು. ಸ್ಟೇಟಲ್ಲಿ ಎಲ್ಲೆಲ್ಲಿ ಫ್ರೀ ಉಳ್ಕೊಂಡಿದೆ ಎಲ್ಲ ತರಿಸಿ ಇಟ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹಿಂಗೆ ಆಮೇಲೆ ಕಾವೇರಿ ನೀರು ಏನಿದೆ, ಕಾವೇರಿ ನೀರು ಕರೆಕ್ಟಾಗಿ ಬರ್ತಾಯಿದೆ, ಇನ್ನು ಜಾಸ್ತಿ ನೀರು ಬರ್ತಾಯಿದೆ ಕಾವೇರಿ ನೀರು. ಕಾವೇರಿ ಈ ಸಂದರ್ಭದಲ್ಲಿ ಕಾವೇರಿ ನೀರು ಏನು ಒಂದು 0.25 ml ನೀರು ಆ್ಯಡ್ ಆಗ್ತಾಯಿದೆ, ಜಾಸ್ತಿ ನಾವು ಡ್ರಾ ಮಾಡ್ತಾಯಿದ್ದೀವಿ. ಏಕೆಂದರೆ ಕುಡಿಯೋ ನೀರಿಗೋಸ್ಕರ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ 110 ವಿಲೇಜ್ಗೆ ಏನು ಸಪ್ಲೈ ಮಾಡಬೇಕಾಯಿತು ಅದನ್ನು ಈಗ ನೆಕ್ಸ್ಟು ಮೇ ಎಂಡ್ಗೆ ಕಂಪ್ಲೀಟ್ ಕಾವೇರಿದು 5th ಸ್ಟೇಜ್ ಏನಿದೆ ಅದು ಅಲ್ಲಿವರೆಗೂ ನಾವು ಭಾಳ ಜಾಗೃತರಾಗಿದ್ದೀವಿ. ಮೀಡಿಯಲ್ಲಿ ತಾವು ತೋರಿಸ್ತಾ ಇದ್ದೀರಿ, ಆಕಾರ ತೋರಿಸ್ತಾ ಇದ್ದೀರಿ. ನಾನು ಆಕಾರ ಇಲ್ಲ ಅಂತ ನಾನು ಹೇಳೋದಿಲ್ಲ. ಪಾಪ ಬೋರ್ವೆಲ್ಗಳು ನಿಂತೋದ್ರೆ ಆಕಾರ ಇದ್ದೇ ಇರ್ತದೆ, ನಾನು ಇಲ್ಲ ಅಂತ ಹೇಳಿ. ನನ್ನ ಮನೇಲೂ ಇಲ್ಲಪ್ಪ, ನಮ್ಮ ಊರುಗಳಲ್ಲೂ ಇಲ್ಲ, ಎಲ್ಲ ಕಡೆನೂ ಇದೆ. ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ ಎಲ್ಲ ಕೂಡ ನಾವು ಎಮರ್ಜೆನ್ಸಿ ಹೊರಗಡೆಯಿಂದ ತರ್ಸೋಕ್ಕೆ ಎಲ್ಲ ಥರದ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಗಾಬರಿಯನ್ನು ಪಡೋದು ಬೇಡ. ಈಗ ಆಯ್ತಪ್ಪ, ನೀರು ಬೇಕು, ಎಲ್ಲದಕ್ಕೂ ಬೇಕು. ನಾವು ಏನು ಹೇಳಿದ್ದೀವಿ ಅಂದರೆ, ನಿಮ್ಮ ಕಾರ್ ವಾಶ್ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಕೋಬೇಡಿ, ದನ ಕರುಗಳಿಗೆ ಉಪಯೋಗಿಸ್ಕೊಳ್ಕೋಬೇಡಿ, ಸ್ವಲ್ಪ ಬೇರೆ ನೀರನ್ನ ಗಿಡಗಳಿಗೆ ಉಪಯೋಗಿಸ್ಕೊಳ್ಳಿ. ಕುಡಿಯೋ ನೀರನ್ನ ಫಸ್ಟ್ ಕ್ಲಾಸ್ ಕಾವೇರಿ ನೀರನ್ನೇ ಇರೋ ಒಳ್ಳೆ ಚೆನ್ನಾಗಿರೋ ನೀರನ್ನೆಲ್ಲ ನೀವು ಇದಕ್ಕೆ ಉಪಯೋಗಿಸ್ಕೊಳ್ಬೇಡಿ ಅಂತ ನಾವು ಮನವಿ ಮಾಡಿದ್ದೀವಿ. ಸಹಕಾರ ಕೊಡಿ ಅಂತ ಹೇಳಿದ್ದೀವಿ. ನೀರಿನ ಬೆಲೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಈಗ ಮೇಕೆದಾಟು ಯಾಕೋಸ್ಕರ ಹೋರಾಟ ಮಾಡೋದು, ನಮಗಿದೆಲ್ಲ ಗೊತ್ತಿದೆ ಏನಾಗ್ತದೆ ಅಂತ. ಆದರೂ ಕಾವೇರಿ ನೀರನ್ನು ಸರಿಯಾದ ರೀತಿಯಲ್ಲಿ ಇನ್ನೂ ಹೆಚ್ಚಿಗೆ ಬಳಕೆ ಆಗ್ತದೆ. ಸಾರ್ವಜನಿಕ ವಲಯದಲ್ಲಿ ಟ್ಯಾಂಕರ್ಗಳಿಗೆ ಸಿಗ್ತಾ ಇರೋ ನೀರು ಸರ್ಕಾರಕ್ಕೆ ಯಾಕೆ ಅದನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಖಾಸಗಿ ಟ್ಯಾಂಕರ್ ಅವ್ರಿಗೆ ಸಿಗ್ತಾ ಇದೆ ನೀರು ಅಂತ ಅವರು ಅದನ್ನೇ ನಾವು ಅದು ಬೋರ್ವೆಲ್ ನೀರು, ಅದು ಗೌರ್ಮೆಂಟ್ ನೀರಲ್ಲ. ಗೌರ್ಮೆಂಟ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.